ಜ್ಞಾನೋಕ್ತಿಗಳು. ನನ್ನ ಮಗನೇ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು. ಹೀಗಾದರೆ ನೀನು ಸುಬುದ್ಧಿಯನ್ನೇ ಕೈಗೊಳ್ಳುವಿ, ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು. ಜಾರ ಸ್ತ್ರೀಯ ತುಟಿಗಳಲ್ಲಾದರೋ ಜೇನು ಗೆರೆಯುವುದು, ಅವಳ ಬಾಯಿಯ ಮಾತುಗಳು ಎಣ್ಣೆಗಿಂತಲೂ ನಯವಾಗಿದೆ. ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು. ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನೂ ಹಿಡಿಯುವವು. ಈ ಜ್ಞಾನೋಕ್ತಿ ಬರೆದಿರುವ ವ್ಯಕ್ತಿ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಸೊಲೊಮೋನನು. ಏನ್ ಹೇಳ್ತಿದ್ದಾನೆ? ಜಾರ ಸ್ತ್ರೀಯ ತಂಟಿಗೆ ಹೋಗಬೇಡ, ಅವಳ ನುಡಿಗಳು ಬಹಳ ನುಣುಪಾಗಿರುತ್ತವೆ. 3 ವಿಷಯಗಳನ್ನು ಇಲ್ಲಿ ಸೊಲೊಮೋನ ಮಾತಾಡ್ತಾನೆ. ಮಾತುಗಳು ನುಣುಪಾಗಿರ್ತವೆ, ಮಾರ್ಗ ನರಕವಾಗಿರುತ್ತೆ, ಮನಸ್ಸು ನಾಶನವಾಗುತ್ತೆ. ಅವಳ ಮಾತುಗಳು ನುಣುಪಾಗಿರುತ್ತವೆ, ಅವಳ ಮಾರ್ಗ ನರಕಕ್ಕೆ ಕೊಂಡೊಯ್ಯುತ್ತದೆ, ಅವಳ ಮನಸ್ಸೇನೋ ನಿನ್ನ ಜೀವಿತವನ್ನೇ ನಾಶ ಮಾಡಿಬಿಡುತ್ತೆ. ಅದಕ್ಕಾಗಿಯೇ ಭಕ್ತನಾದ ಸೊಲೊಮೋನನು ಹೇಳ್ತಿದ್ದಾನೆ, ನಿನ್ನ ಜೀವಿತವನ್ನು ನಾಶನ ಮಾಡುವಂತಹ ನುಣುಪಾದ ಮಾತುಗಳಿಂದ. ಲೌಸಿಯಾಗಿ ಮಾತಾಡೋದು. ಕೆಲವರು ಮಾತಾಡುವಾಗ ಎಷ್ಟೋ ಲೌಸಿಯಾಗಿರುತ್ತೆ, ಎಷ್ಟೋ ಆಕರ್ಷಣೆ ಉಳ್ಳದಾಗಿರುತ್ತೆ. ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು. ಜಾರ ಸ್ತ್ರೀ ಅಂದ ಮಾತ್ರಕ್ಕೆ ಇದು ಕೇವಲ ಸ್ತ್ರೀಗೆ ಸಂಬಂಧಪಟ್ಟ ವಿಷಯವಾಗಿದೆ ಎಂದು ಅಂದ್ಕೊಳ್ಬೇಡಿ ಪ್ರಿಯರೇ. ಕೆಲವೊಂದು ಜನ ಹುಡುಗರು ಎಷ್ಟೋ ಸಿಹಿಯಾಗಿ ಮಾತಾಡ್ತಾರೆ. ಹುಡುಗರು ಸಾಧಾರಣವಾಗಿ ಸುಲಭವಾಗಿ ಹುಡುಗಿಯರಿಂದ ಹೇಗೆ ಆಕರ್ಷಿಸಲ್ಪಡುತ್ತಾರೆ ಗೊತ್ತಾ? ಹುಡುಗಿಯರ ಅಂದಚಂದದಿಂದ ಆಕರ್ಷಿಸಲ್ಪಡ್ತಾರೆ. ಸ್ವತಃವಾಗಿ ಹುಡುಗರು ಅಂದಚಂದಕ್ಕೆ ಆಕರ್ಷಿಸಲ್ಪಡ್ತಾರೆ. ಅದೇ ರೀತಿ ಹುಡುಗಿಯರು ಹುಡುಗರ ಮಾತುಗಳಿಂದ ಆಕರ್ಷಿಸಲ್ಪಡ್ತಾರೆ. ಹುಡುಗಿಯರು ಸಾಧಾರಣವಾಗಿ ಹುಡುಗರ ಮಾತಿಗೆ ಒಳಗಾಗ್ತಾರೆ. ನೋಡೋರು ನೋಡ್ತಾರೆ ಬಿಡಿ. ಆದರೆ ಸಾಧಾರಣವಾಗಿ ಒಂದು ಹುಡುಗಿ ಹುಡುಗನ ಅಂದಚಂದಕ್ಕಿಂತಲೂ ಆ ಹುಡುಗನು ಎಷ್ಟು ಚೆನ್ನಾಗಿ ಮಾತಾಡುತ್ತಾನೋ ಆ ಮಾತುಗಳಿಗೆ ಹುಡುಗಿಯರು ಬೀಳುತ್ತಾರೆ. ಬಹಳ ಚೆನ್ನಾಗಿ ಮಾತಾಡ್ತಾರೆ. ಹೆಂಡತಿಯೊಂದಿಗೆ ಚೆನ್ನಾಗಿ ಮಾತಾಡಲ್ಲ, ಹೆಂಡತಿಯೊಂದಿಗೆ ಪ್ರೀತಿಯಿಂದ ಮಾತಾಡಲ್ಲ, ಚೆನ್ನಾಗಿ ಮಾತಾಡಲ್ಲ. ಪಕ್ಕದ ಮನೆ ಸ್ತ್ರೀ ಬಂದ್ರೆ ಸಾಕು, ಅಬ್ಬೋ ಎಷ್ಟೋ ಚೆನ್ನಾಗಿ ಮಾತಾಡ್ತಾರೆ, ಎಷ್ಟೋ ಒಳ್ಳೆ ರೀತಿಯಿಂದ ಮಾತಾಡುತ್ತಾರೆ. ಕೇಳ್ತಾ ಇದ್ದೀರಾ? ಹುಡುಗನೊಂದಿಗಾಗಿರ್ಬೋದು, ಹುಡುಗಿಯೊಂದಿಗಾಗಿರ್ಬೋದು, ಸಿಹಿಯಾಗಿ ಮಾತಾಡೋದು, ಆಕರ್ಷಣೀಯವಾಗಿ ಮಾತಾಡೋದು, ಹೃದಯದಲ್ಲಿ ಆ ಅಭಿಪ್ರಾಯ ಇಲ್ಲದಿದ್ರೂ ಕೂಡ ಬಾಯಿ ತುಂಬಾ ಪ್ರೀತಿ ತೋರಿಸುವ ಹಾಗೆ ಅನುರಾಗ ಸುರಿಸುವ ರೀತಿಯಲ್ಲಿ ಮಾತಾಡುವಂಥದ್ದು, ಇತರರನ್ನು ಆಕರ್ಷಿಸುವಂಥದ್ದು ಕೆಲವರಿಗೆ ವೈವಿಧ್ಯಮಯವಾದ ವಿದ್ಯೆಯಾಗಿದೆ. ಇದ್ದೀರಾ ನಮ್ಮ ಮಧ್ಯ? ಅದಕ್ಕೆ ಸೊಲೊಮೋನನು ಹೇಳ್ತಿದ್ದಾನೆ, ಮೃದುವಾಗಿ ಮಾತಾಡುವಂಥವ್ರು ಇರ್ತಾರೆ. ಮಗನೇ, ಮಗಳೇ, ಜಾಗ್ರತೆ. ಅವರ ಮಾತುಗಳು ನುಣುಪಾಗಿರುತ್ತವೆ, ಅವರ ಮಾರ್ಗ ನರಕಕ್ಕೆ ಕೊಂಡೊಯ್ಯುತ್ತವೆ. ಅವರ ಮನಸ್ಸು ನಿಮ್ಮನ್ನು ವಶಪಡಿಸಿಕೊಂಡು ನಿಮ್ಮನ್ನು ನಾಶ ಮಾಡುತ್ತಾರೆ. ಈ ದಿನ ಎಷ್ಟೋ ಜನ ಹುಡುಗಿಯರು ತಮ್ಮ ಜೀವಿತವನ್ನು ನಾಶ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಯಾವನೋ ಒಬ್ಬ ಹುಡುಗನಿಗೆ ತಮ್ಮ ಮನಸ್ಸನ್ನು ಒಪ್ಪಿಸಿಕೊಟ್ರು. ಎಷ್ಟೋ ಜನ ಹುಡುಗರು ಈ ದಿನ ತಮ್ಮ ಜೀವಿತ ನಾಶ ಮಾಡಿಕೊಳ್ತಿದ್ದಾರೆ. ಯಾಕೆಂದರೆ ಯಾವುದೋ ಒಂದು ಹುಡುಗಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿದ್ದಾರೆ. ಎಷ್ಟೋ ಕುಟುಂಬಗಳು ಈ ದಿನ ಒಡೆದು ಹೋಗ್ತಾ ಇವೆ. ಯಾಕೆಂದರೆ ಗಂಡ ಇದ್ದಾಗಿಯೂ ಹೆಂಡತಿ ಇದ್ದಾಗಿಯೂ ಪರಸ್ತ್ರೀ ವ್ಯಾಮೋಹದಲ್ಲಿ ಬಿದ್ದು, ಪರಪುರುಷನ ವ್ಯಾಮೋಹದಲ್ಲಿ ಬಿದ್ದು ಗಂಡನನ್ನು ಬಿಟ್ಟು ಬಿಡ್ತಿದ್ದಾರೆ, ಹೆಂಡತಿಯನ್ನು ಬಿಟ್ಟು ಬಿಡ್ತಿದ್ದಾರೆ, ಮಕ್ಕಳನ್ನು ಬಿಟ್ಟು ಬಿಡ್ತಿದ್ದಾರೆ. ಅಕ್ರಮ ಸಂಬಂಧವೇ ನಿಜವಾದ ಸಂಬಂಧವೆಂದು ಭಾವಿಸಿ ಆತ್ಮಿಕತೆಯನ್ನು, ಅನುರಾಗವನ್ನು ಆವಿಗೆಯಾಗಿ ಮಾಡಿಕೊಳ್ತಿದ್ದಾರೆ. ಇಲ್ಲ ಅಂತೀರಾ ಅಂಥವ್ರು? ಅದಕ್ಕೆ ಸೊಲೊಮೋನನು ಹೇಳ್ತಿದ್ದಾನೆ, ನನ್ನ ಮಗನೇ, ಜ್ಞಾನವನ್ನು ತಂದುಕೋ, ವಿವೇಕವುಳ್ಳವನಾಗಿ ಜೀವಿಸು. ನಿನಗೆ ಹೆಂಡತಿ ಇದ್ದಾಳಾ? ಹಾಗಾದರೆ ನಿನ್ನ ಹೆಂಡತಿಯೊಂದಿಗೆ ಸಂತೋಷದಿಂದ ಜೀವಿಸು. ನಿನಗೆ ಗಂಡನಿದ್ದಾನಾ? ಹಾಗಾದರೆ ನಿನ್ನ ಗಂಡನೊಂದಿಗೆ ಸಂತೋಷದಿಂದ ಜೀವಿಸು. ಪರಸ್ತ್ರೀಯ ತಂಟೆಗೆ ಯಾಕೆ ಹೋಗುತ್ತಿ? ಪರಪುರುಷನ ತಂಟೆಗೆ ಯಾಕೆ ಹೋಗುತ್ತಿ? ಒಂದು ವೇಳೆ ನೀನು ಪರಪುರುಷನ ತಂಟೆಗೆ, ಪರಸ್ತ್ರೀಯ ತಂಟೆಗೆ ಹೋಗುವುದಾದರೆ ಅಲ್ಲಿಯೇ ಇವೆ. ಏನಿವೆ? ಪಾತಾಳಕ್ಕೆ ಹೋಗುವಂತಹ ಮೆಟ್ಟಲುಗಳು. ನೀನು ಅಂಥವನ ಮನೆಗೆ ಹೋದ್ರೆ ಸಾಕು, ನೀನು ಅಂಥವಳ ಮನೆಗೆ ಹೋದ್ರೆ ಸಾಕು, ನಿನ್ನ ಜೀವಿತ ನಾಶವಾಗುತ್ತೆ. ಒಂದು ದಿನ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದಿದ್ದಳು, ಬಹಳ ವರ್ಷಗಳ ಹಿಂದೆ. ಆ ಸಹೋದರಿ ಸರಹದ್ದು ನಿರ್ಮಿಸಿಕೊಳ್ಳುವುದರಲ್ಲಿ, ತನ್ನ ಜೀವಿತದ ಸರಹದ್ದುಗಳನ್ನು ನಿರ್ಮಿಸಿಕೊಳ್ಳುವುದರಲ್ಲಿ
ಅಲಕ್ಷ್ಯ ಮಾಡಿದಳು. ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ನಿಖರವಾದ ಸರಹದ್ದುಗಳಿವೆ. ನೀವು ಕಲ್ವರಿ ಟೆಂಪಲ್ ಆಫೀಸ್ಗೆ ಬಂದರೆ ನೀವು ಎಂಟರ್ ಆಗುವಾಗ ಲೆಫ್ಟ್ ಸೈಡಲ್ಲಿ ಬ್ರದರ್ಸ್ ಇರುವಂತಹ ಆಫೀಸ್ ಇರುತ್ತದೆ. ರೈಟ್ ಸೈಡ್ ಏನೋ ಸಿಸ್ಟರ್ಸ್ ಇರುವ ಆಫೀಸ್ ಇದೆ. ಬ್ರದರ್ಸ್ ಸಿಸ್ಟರ್ಸ್ ಜೊತೆಗೆ ಮಾತಾಡಲ್ಲ, ಸಿಸ್ಟರ್ಸ್ ಬ್ರದರ್ಸ್ ಜೊತೆಗೆ ಮಾತಾಡಲ್ಲ. ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸುಮಾರು 3,000ಕ್ಕಿಂತಲೂ ಅಧಿಕ ಸೇವೆ ಮಾಡುವ ಸೇವಕರಿದ್ದಾರೆ. ಅವರಲ್ಲಿ ಎಷ್ಟೋ ಜನ ಸಿಸ್ಟರ್ಸ್ ಇದ್ದಾರೆ, ಎಷ್ಟೋ ಜನ ಬ್ರದರ್ಸ್ ಇದ್ದಾರೆ. ಒಬ್ಬರು ಇನ್ನೊಬ್ಬರಿಗೆ ಮಾತಾಡುವ ಚಾನ್ಸ್ ಇಲ್ಲ. ಅಷ್ಟ್ಯಾಕೆ ಪ್ರಿಯರೇ, ನೀವು ಸಭೆ ಒಳಗಡೆ ಬಂದರೆ ಬ್ರದರ್ಸ್ ಎಲ್ಲ ಅವರು ಒಂದು ಸೈಡಲ್ಲಿ ಕ್ರಮವಾಗಿ ಕೂತ್ಕೊಳ್ತಾರೆ, ಹಾಗೆ ಸಿಸ್ಟರ್ಸ್ ಇನ್ನೊಂದು ಕಡೆ ಕ್ರಮವಾಗಿ ಕೂತ್ಕೊಳ್ತಾರೆ. ಮಧ್ಯದಲ್ಲಿ ಏನಿರುತ್ತೆ? ಸರಹದ್ದು ಇದೆ. ನಿಮ್ಮ ಗಂಡನಿಗೆ ಹೊರಗೆ ಭೇಟಿಯಾಗಬಹುದು, ಸಭೆಯೊಳಗಡೆ ಭೇಟಿಯಾಗುವ ಹಾಗಿಲ್ಲ. ನಿಮ್ಮ ಹೆಂಡತಿಗೆ ಒಂದು ವೇಳೆ ಭೇಟಿಯಾಗಬೇಕಾದ್ರೆ ಹೊರಗಡೆ ಭೇಟಿಯಾಗಬಹುದು ಹೊರತು ಸಭೆಯೊಳಗಡೆ ಭೇಟಿಯಾಗುವ ಹಾಗಿಲ್ಲ. ಯಾಕೆಂದರೆ ಈ ಸರಹದ್ದು ಏನಿದೆಯೋ ಅದು ಕಡೆಯವರೆಗೂ ಇರುತ್ತೆ. ಮಧ್ಯದಲ್ಲಿ ಬೆರೆಯುವ ಚಾನ್ಸ್ ಇಲ್ಲ. ಯಾಕೆಂದರೆ ನೀವು ಗಂಡನಾಗಿ ಬೇರೆ ಒಬ್ಬಂಟಿಗನಾಗಿ ಕೂತ್ಕೊಂಡು, ಹೆಂಡತಿಯಾಗಿ ಬೇರೆ ಒಬ್ಬಂಟಿಗಳಾಗಿ ಕೂತ್ಕೊಂಡು ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸುವುದರಿಂದ, ವಾಕ್ಯ ಕೇಳುವುದರಿಂದ ಇರುವ ಪ್ರಯೋಜನ ಏನು ಗೊತ್ತಾ? ದೀನ ಸೇವಕನಾದ ನನ್ನ ಮೂಲಕ ದೇವರು ಮಾತಾಡುತ್ತಿರುವಾಗ ನಿಮ್ಮ ಹೆಂಡತಿಯನ್ನು ನೀವು ಪ್ರೀತಿಸುತ್ತಾ ಇಲ್ಲ. ನಿಮ್ಮ ಹೆಂಡತಿಯ ಮನಸ್ಸನ್ನು ನೋಯಿಸ್ತಾ ಇದ್ದೀರಿ, ಮಾತಿನಿಂದ ಮನಸ್ಸು ನೋಯಿಸ್ತಾ ಇದ್ದೀರಿ, ಕ್ರಿಯೆಗಳಿಂದ ಮನಸ್ಸು ನೋಯಿಸ್ತಾ ಇದ್ದೀರಿ. ಮನೆಗೆ ಸಮಯಕ್ಕೆ ಸರಿಯಾಗಿ ಬರದೆ ತಡಮಾಡಿ ಬರುತ್ತಾ ಇದ್ದೀರಿ ಎಂದು ಹೀಗೆ ದೇವರು ಮಾತಾಡುವಾಗ ಪಕ್ಕದಲ್ಲಿ ಹೆಂಡತಿ ಇದ್ರೆ ನಿಮಗೆ ಚೆನ್ನಾಗನ್ಸುತ್ತಾ? ಅವ್ರು ಹೀಗಂತಾರೆ, ಕೇಳ್ತಿದ್ದೀರಾ? ಚೆನ್ನಾಗಿ ಕೇಳ್ರಿ. ನೋಡಿದ್ರಾ ಸಿಸ್ಟರ್ಸ್ ಎಷ್ಟು ಚೆನ್ನಾಗಿ ನಕ್ರ ಅವರು? ಅಂದರೆ ಅರ್ಥವೇನು? ನನ್ನ ಗಂಡ ಪಕ್ಕದಲ್ಲಿ ಕೂತ್ಕೊಂಡ್ರೆ ಖಂಡಿತವಾಗಿ ತಟ್ಟಿ ಹೇಳ್ತಿದೆ ಎಂದ ಅರ್ಥ. ಈಗ ಹೆಂಡತಿಯೇನಾದರೂ ಪಕ್ಕದಲ್ಲಿದ್ದಾಗ ನಾನು ವಾಕ್ಯ ಸಾರುತ್ತಿದ್ರೆ ಹೆಂಡತಿ ಕುರಿತು ಮಾತಾಡುವಾಗ ಗಂಡ ಸುಮ್ಮನೆ ಇರ್ತಾನಂತೀರಾ? ಹೀಗೆ ತಟ್ತಾ ಇರ್ತಾನೆ, ಹೀಗೆ ಮಾಡ್ತಿರ್ತಾನೆ. ಯಶ್, ಒಂದು ವೇಳೆ ಹೆಂಡತಿಯರ ಕುರಿತಾಗಿ ದೇವರ ವಾಕ್ಯ ಹೇಳುತ್ತಾ ನೀವು ಗಂಡನಿಗೆ ಲೆಕ್ಕಿಸುತ್ತಾ ಇಲ್ಲ, ಸರಿಯಾಗಿ ನೋಡಿಕೊಳ್ತಾ ಇಲ್ಲ, ಇಷ್ಟ ಬಂದಂತೆ ವರ್ತಿಸ್ತಾ ಇದ್ರಿ, ಮನೆಗೆ ಗಂಡ ಬಂದ್ರೆ ಸಾಕು ಗಂಡನ ಮೇಲೆ ಕಿರ್ಚಿ ಕೂಗಾಡ್ತಾ ಇದ್ದೀರಿ, ಮನೆಯೆಲ್ಲ ಚದುರಿಸಿ ಬಿಡ್ತಾ ಇದ್ದೀರಿ, ನಿನಗೆ ಗಂಡ ಅಂದ್ರೆ ಬೆಲೆ ಇಲ್ಲವೋ ಅಂದ ಕೂಡಲೇ ಗಂಡ ಸುಮ್ಮನೆ ಇರ್ತಾನಂತೀರಾ? ಹೀಗೆ ತಟ್ಟು ಹೇಳ್ತಾನೆ. ಕೇಳು, ಈಗ ಅರ್ಥ ಆಯ್ತಾ? ಸಭೆಯಲ್ಲಿ ಗಂಡ ಹೆಂಡತಿ ನೀವು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಒಬ್ಬರನ್ನೊಬ್ಬರು ಹೀಗೆ ತಟ್ಟುತ್ತಾ ಏನು ವಾಕ್ಯ ಕೇಳಲಿಕ್ಕಾಗತ್ತೆ ಹೇಳಿ? ಚಾನ್ಸೇ ಇರಲ್ಲ. ಗಂಡನಾಗಿ ಸರಿಯಾಗಿ ಕೂತ್ಕೊಳ್ಬೇಕು, ಹೆಂಡತಿಯಾಗಿ ಸರಿಯಾಗಿ ಕೂತ್ಕೊಳ್ಬೇಕು. ಆಗ ದೇವರು ಮಾತಾಡುವಾಗ ಸರಿಪಡಿಸಿಕೊಳ್ಳುವ ಒಂದು ಅವಕಾಶ ದೊರಕುತ್ತದೆ. ಯಾಕೆ ನಾವು ಸಭೆಗೆ ಪ್ರಶಾಂತವಾಗಿ ಬಂದು ಪ್ರಶಾಂತವಾಗಿ ಹೊರಗೆ ಹೋಗ್ಲಿಕ್ಕಾಗುತ್ತಾ ಇದೆ? ಒಂದು ಸರಹದ್ದಿರುವುದರಿಂದ. ಯಾಕೆ ತಾನೇ ಕಲ್ವರಿ ಟೆಂಪಲ್ನಲ್ಲಿರುವಂತಹ ಸೇವೆಯಲ್ಲಿ ಹುಡುಗ ಹುಡುಗಿಗೆ ಮಾತಾಡುವುದಾಗಲಿ, ಹುಡುಗಿ ಹುಡುಗನಿಗೆ ಮಾತಾಡುವುದಾಗಲಿ ಎಲ್ಲಿಯೂ ಕಾಣಿಸಲ್ಲ? ಯಾಕೆಂದರೆ ಒಂದು ಸರಹದ್ದನ್ನು ನೇಮಿಸಲಾಗಿದೆ. CBIನಲ್ಲಿ ಸೇವೆ ಸಲ್ಲಿಸಿರುವಂತಹ ಒಬ್ಬ ಆತ್ಮಿಕರು ನಮ್ಮ ಸಭೆಗೆ ಬಂದರು. ಅವರ ಕಣ್ಣು ಯಾವಾಗಲೂ ಪರೀಕ್ಷಿಸುವ ಹಾಗಿರುತ್ತವೆ. ನಮ್ಮ ಸಭೆಯಲ್ಲಿ ಹಾಡನ್ನು ಹಾಡಿದ್ರು. ವರ್ಷಿಪ್ನಲ್ಲಿ ಹುಡುಗರೂ ಇದ್ದಾರೆ, ಹುಡುಗಿಯರೂ ಇದ್ದಾರೆ. ಹಾಡುಗಳನ್ನೆಲ್ಲ ಹಾಡಿದ ನಂತರ ಚೆನ್ನಾಗಿ ಸ್ಟೇಜನ್ನು ಇಳಿದು ಕೆಳಗಡೆ ಹೋದ್ರು. ಅಷ್ಟಕ್ಕೂ ಎಲ್ಲಿಗೆ ಹೋದ್ರು? ಇವ್ರು ಏನ್ ಮಾಡ್ತಾ ಇರ್ತಾರೆ? ಅವರು ಸ್ಟೇಜ್ ಇಳಿದ ತಕ್ಷಣ ಚೆನ್ನಾಗಿ ಟೀ ಕಾಫಿ ಕುಡಿಯುತ್ತಾ, ಹರಟೆ ಹೊಡಿಯುತ್ತಾ ಇರುತ್ತಾರೋ, ಸ್ನ್ಯಾಕ್ಸ್ ತಿನ್ನುತ್ತಾ ಇರ್ತಾರೋ? ಸಾಧಾರಣವಾಗಿ ಅನೇಕ ಸ್ಥಳಗಳಲ್ಲಿ ಅದೇ ಜರುಗುತ್ತೆ. ವರ್ಷಿಪ್ ಟೀಮ್ ಹಾಡು ಹಾಡಿದ ನಂತರ, ವರ್ಷಿಪ್ ಮಾಡಿದ ನಂತರ ಚೆನ್ನಾಗಿ ಕೆಳಗೆ ಹೋಗಿ ಸ್ನ್ಯಾಕ್ಸ್ ತಿನ್ನುತ್ತಾ ಹರಟೆ ಹೊಡೆಯುವಂಥದ್ದು ಕೆಲವೊಂದು ಸ್ಥಳಗಳಲ್ಲಿ ಸಾಧಾರಣವಾಗಿ ನಡೆಯುವಂತಹ ಕಾರ್ಯ ಅದು. ಆ ಸಹೋದರನು ಹೋಗಿ ಇವ್ರು ಏನ್ ಮಾಡ್ತಾರೆ ಎಂಬುದಾಗಿ ನೋಡೋಣ ಎಂದು ಹೋಗಿ ನೋಡಿದ್ರೆ, ಚೆನ್ನಾಗಿ ಹಾಡುಗಳನ್ನು ಹಾಡಿದವರೆಲ್ಲರೂ ಕೆಳಗಡೆ ಇಳಿದ ನಂತರ ಅವರು ಅಡುಗೆಯ ಆಪ್ರನ್ ಹಾಕಿಕೊಂಡು ತರಕಾರಿ ಕಟ್ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ತರಕಾರಿ ಕಟ್ ಮಾಡ್ತಾ ಇದ್ರು. ಸಿಸ್ಟರ್ಸ್ ಹೋಗಿ ಸಿಸ್ಟರ್ಸ್ ಸೇವೆಯಲ್ಲಿ ತೊಡಗಿಕೊಂಡಿದ್ರು. ಈ ತರಕಾರಿ ಕಟ್ ಮಾಡುವಂತಹ ಸಹೋದರರ ಬಳಿಗೆ ಈ ವ್ಯಕ್ತಿ ಹೋಗಿ, ಏನ್ ಬ್ರದರ್ಸ್, ಕೇವಲ ನೀವು ಮಾತ್ರ ತರಕಾರಿ ಕಟ್ ಮಾಡ್ತಾ ಇದ್ದೀರಲ್ಲವೇ? ನಿಮ್ಮೊಂದಿಗೆ ಕರ್ತನಿಗೆ ಆರಾಧನೆ ಮಾಡಿರುವ ಸಿಸ್ಟರ್ಸ್ ಕೂಡ ಇದಾರಲ್ಲವೇ? ಅವರು ಕೂಡ ನಿಮ್ಮೊಂದಿಗೆ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಚೆನ್ನಾಗಿ ತರಕಾರಿ ಕಟ್ ಮಾಡಬೇಕಲ್ಲವೇ? ಅಂದಾಗ ಆ ಬ್ರದರ್ಸ್ ಕೊಟ್ಟ ಉತ್ತರ ಏನೆಂದು ಆ ವ್ಯಕ್ತಿ ಬಂದು ನನಗೆ ಹೇಳ್ದ, ಒಂದು ವೇಳೆ ಸಿಸ್ಟರ್ಸ್ ಅವರು ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು ತರಕಾರಿ ಕಟ್ ಮಾಡಿದ್ರೆ ಬ್ರದರ್ ಸತೀಶ್ ಕುಮಾರ್ ಅವರು ನಮ್ಮನ್ನು ನೇಣು ಹಾಕಿ ಬಿಡ್ತಾರೆ. ಏನ್ ಮಾಡ್ತಾರೆ ಎಂದು ಹೇಳಿದ್ರು? ನೇಣು ಹಾಕ್ತಾರೆ ಅಂದ್ರು. ಇಲ್ಲಿ ಅಂತಹ ಹುಚ್ಚು ಚೇಷ್ಟೆಗಳೇನೂ ಜರುಗೋದಿಲ್ಲ. ಸಿಸ್ಟರ್ಸ್ ಕಡೆಯಲ್ಲಿಯೇ ಸೇವೆ ಸಲ್ಲಿಸಬೇಕು, ಬ್ರದರ್ಸ್ ಕಡೆಯಲ್ಲಿಯೇ ಸೇವೆ ಸಲ್ಲಿಸುವವರಾಗಿರಬೇಕು. ಇಲ್ಲಿ ಖಚಿತವಾಗಿರುವಂತಹ ನಿಯಮ ನಿಬಂಧನೆ ಇದೇ ಅಂದರು. ಸಹೋದರ ಸಹೋದರಿಯರೇ, ನಮ್ಮ ಆತ್ಮಿಕ ಜೀವಿತ ಪರಿಶುದ್ಧವಾಗಿರಬೇಕಾದರೆ, ಪವಿತ್ರವಾಗಿರಬೇಕಾದರೆ ದಯವಿಟ್ಟು ಸರಹದ್ದುಗಳನ್ನು ಏರ್ಪಡಿಸಿಕೊಳ್ಳಿರಿ. ನನ್ನ ಜೀವಿತದಲ್ಲಿ ದೇವರು ಆ ಕೃಪೆಯನ್ನು ನನಗೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದಲೇ
ಅಂತಹದೇ ಕನಿಕರ ದೇವರು ತೋರಿಸುತ್ತಾ ಬಂದಿದ್ದಾರೆ. ಪ್ರಿಯ ಸಭೆಯೇ, ನಮ್ಮ ಆತ್ಮಿಕ ಜೀವಿತ ಪರಿಶುದ್ಧವಾಗಿ ಇಟ್ಕೊಳ್ಬೇಕಾದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಸರಹದ್ದುಗಳನ್ನು ನೇಮಿಸಿಕೊಳ್ಳಬೇಕು. ಉದ್ಯೋಗ ಮಾಡುವ ಸ್ಥಳದಲ್ಲಿ ಖಂಡಿತವಾಗಿ ನಿಮ್ಮನ್ನು ಶೋಧಿಸುವಂಥವರಿರುತ್ತಾರೆ. ವಿದ್ಯಾಭ್ಯಾಸ ಮಾಡುವ ಸ್ಥಳದಲ್ಲಿ ಖಂಡಿತವಾಗಿ ನಿಮ್ಮನ್ನು ಶೋಧಿಸುವ ಹುಡುಗ ಹುಡುಗಿಯರು ನುಣುಪಾದ ಮಾತುಗಳಿಂದ, ಮೃದುವಾದ ಮಾತುಗಳಿಂದ, ಆಕರ್ಷಣೆಮಯವಾದ ಆಕಾರದಿಂದ ನಿಮ್ಮನ್ನು ವಶಪಡಿಸಿಕೊಳ್ಳುವಂಥವರು ಸಾಧಾರಣವಾಗಿ ಇದ್ದೇ ಇರುತ್ತಾರೆ. ಆ ಸೈತಾನನ ಶೋಧನೆಗೂ ಸೈತಾನನು ಮರಳುಗೊಳಿಸುವ ಮಾತುಗಳಿಗೂ ನಿಮ್ಮ ಜೀವಿತ ಬಲಿಯಾಗದೇ ಇರಬೇಕಾದರೆ ಖಚಿತವಾಗಿ ನೀವು ಸರಹದ್ದನ್ನು ನೇಮಿಸಿಕೊಳ್ಳಬೇಕು. ಯಾವುದು ಆ ಸರಹದ್ದು? ನಾನು ಪರಸ್ತ್ರೀಯೊಂದಿಗೆ ಸಾಂಗತ್ಯವನ್ನು ಮಾಡಲ್ಲವೆಂದು, ಪರಪುರುಷನೊಂದಿಗೆ ಏಕಾಂತವಾಗಿ ನಾನು ಸಮಯವನ್ನು ಕಳೆಯಲ್ಲವೆಂದು, ಒಂಟಿಯಾಗಿ ನಾನು ಯಾವುದೇ ಹುಡುಗನೊಂದಿಗಾಗಲಿ ಹುಡುಗಿಯೊಂದಿಗಾಗಲಿ ಮರೆತು ಕೂಡ ಸಮಯವನ್ನು ಕಳೆಯಲ್ಲವೆಂದು ಸರಹದ್ದನ್ನು ನೇಮಿಸಿಕೊಳ್ಳಬೇಕು. ನನ್ನ ಜೀವಿತದಲ್ಲಿ ನನ್ನ ಗಂಡನಿಗೆ ಹೊರತಾಗಿ, ನನ್ನ ಜೀವಿತದಲ್ಲಿ ನನ್ನ ಹೆಂಡತಿಗೆ ಹೊರತಾಗಿ ನನ್ನ ಶರೀರವನ್ನು ಬೇರೆಯವರಿಗೆ ಒಪ್ಪಿಸುವುದೇ ಇಲ್ಲ ಎಂಬುದಾಗಿ ಸರಹದ್ದನ್ನು ನೇಮಿಸಿಕೊಳ್ಬೇಕು. ದಾನಿಯೇಲನು ಯೌವನ ಪ್ರಾಯದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ಯಾವುದೋ ಆ ತೀರ್ಮಾನ ಎಂದು ಹೇಳುತ್ತೀರಾ? ನನ್ನ ಶರೀರವನ್ನು ನಾನು ಅಪವಿತ್ರ ಪಡಿಸಿಕೊಳ್ಳೋದಿಲ್ಲ ಎಂಬ ತೀರ್ಮಾನ. ಟೀನೇಜ್ನಲ್ಲಿರುವಾಗ ಅವನು ಆ ತೀರ್ಮಾನ ತೆಗೆದುಕೊಂಡ. ನನ್ನ ಶರೀರವನ್ನು ನಾನು ಅಪವಿತ್ರಪಡಿಸಿಕೊಳ್ಳೋದಿಲ್ಲ ಎಂಬ ತೀರ್ಮಾನ. ಅದು ಸರಹದ್ದಾಗಿತ್ತು. ಈ ಹುಡುಗಿ ತನ್ನ ಆತ್ಮಿಕ ಜೀವಿತದ ಸರಹದ್ದುಗಳನ್ನು ನೇಮಿಸಿಕೊಳ್ಳುವುದರಲ್ಲಿ ಫೇಲ್ ಆದಳು. ಒಂದು ದಿನ ನನ್ನ ಬಳಿಗೆ ಬಂದು ಹೇಳ್ತಾಳೆ, ಅಣ್ಣ, ಆತ್ಮಗಳ ವಿಷಯದಲ್ಲಿನ ಭಾರದ ಕುರಿತು ನೀವು ಮಾತಾಡ್ತಿದ್ದೀರಲ್ಲವೇ? ಹೌದಮ್ಮ ಅಂದೆ. ನಮ್ಮ ಅಪಾರ್ಟ್ಮೆಂಟ್ ಅಪೋಸಿಟ್ನಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ ಇದೆ. ಅದರಲ್ಲಿನ ಒಂದು ಫ್ಲ್ಯಾಟ್ನಲ್ಲಿ ಯೌವನಸ್ಥರು ಇರುತ್ತಾ ಇದ್ದಾರೆ. ನನಗಿರುವ ಆಸೆ ಏನೆಂದರೆ ನಾನು ಹೋಗಿ ಆ ಯೌವನಸ್ಥರಿಗೆ ಯೇಸುವಿನ ಕುರಿತಾದ ಸುವಾರ್ತೆ ಸಾರಬೇಕು ಎಂದು ಆಶಿಸುತ್ತಿದ್ದೇನೆ. ಅಣ್ಣ, ಸಾಧಾರಣವಾಗಿ ಹುಡುಗರ ಮಾತು ಕೇಳುವುದರಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಆದರೆ ಹುಡುಗರ ಬಳಿಗೆ ಹುಡುಗಿಯರು ಹೋಗಿ ಮಾತಾಡಿದ್ರೆ ಸಾಧಾರಣವಾಗಿ ಇಂಟ್ರೆಸ್ಟ್ ತೋರಿಸ್ತಾರಲ್ಲವೇ? ಹಾಗಾಗಿ ನಾನು ಹೋಗಿ ಮಾತಾಡುವುದಾದರೆ ಖಂಡಿತವಾಗಿ ಅವರು ಸುವಾರ್ತೆ ಕೇಳ್ತಾರಣ, ಖಂಡಿತವಾಗಿ ಅವರು ರಕ್ಷಿಸಲ್ಪಡುತ್ತಾರೆಂಬ ನಂಬಿಕೆ ನನಗಿದೆ ಅಣ್ಣ. ಹಾಗಾಗಿ ನಾನು ಹೋಗಿ ಆ ಹುಡುಗರಿಗೆ ನಾನು ಹೋಗಿ ಸುವಾರ್ತೆ ಸಾರಬೇಕೆಂದು ಆಶಿಸುತ್ತಿದ್ದೇನೆ, ನನಗಾಗಿ ಪ್ರಾರ್ಥಿಸಿರಿ ಎಂದು ಹೀಗೆ ಆ ಸಹೋದರಿ ನನಗೆ ಕೇಳಿದಳು. ಆಗ ಖಚಿತವಾಗಿ ಹೇಳಿದೆ, ಏನೆಂದು ಗೊತ್ತಾ? ನೀನು ಅಂದುಕೊಂಡಿದ್ದು ನಿನ್ನ ದೃಷ್ಟಿಯಲ್ಲಿ ಆತ್ಮಿಕತೆ, ಆದರೆ ಅದು ವಾಸ್ತವದಲ್ಲಿ ನಿನಗೆ ಕ್ಷೇಮ ಅಲ್ಲವೇ ಅಲ್ಲ. ಅದೇನಣ? ಆ ಹುಡುಗರಿಗೆ ಒಂದು ವೇಳೆ ರಕ್ಷಣೆಗೆ ನಡೆಸಬೇಕಾದರೆ, ಈ ಭೂಮಿಯ ಮೇಲೆ ಬಹಳ ಜನ ಹುಡುಗರಿದ್ದಾರೆ, ಅವರಲ್ಲಿ ಒಬ್ರು ಹೋಗಿ ಸುವಾರ್ತೆ ಸಾರ್ತಾರೆ. ನೀನೇ ಹೋಗಿ ಸುವಾರ್ತೆ ಸಾರುವ ಅಗತ್ಯವಿಲ್ಲ. ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿದೆಯಾ ಸಹೋದರರೇ? ಸಹೋದರರೇ ಕೇಳಿ, ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಸಹೋದರರಿಗೆ ನಿಮ್ಮ ಸಾಕ್ಷಿ ಹಂಚಿಕೊಳ್ಳಿರಿ. ಹಾಗೆಯೇ ಸಹೋದರಿಯರೇ, ನೀವು ಕೂಡ ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಸಾಕ್ಷಿಯನ್ನು, ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಿರುವ ಆಶ್ಚರ್ಯ ಕಾರ್ಯಗಳನ್ನು, ಅನುಗ್ರಹಿಸಿರುವ ಸಂತೋಷ ಸಮಾಧಾನವನ್ನು ನಿಮ್ಮ ಕೊಲೀಗ್ಸ್ ಆಗಿರುವ ಹೆಣ್ಮಕ್ಕಳೊಂದಿಗೆ ಹಂಚಿಕೊಳ್ಳ್ರಿ. ತಮ್ಮ ತಂಗಿಯಂದರೆ ಕಾಲೇಜಿನಲ್ಲಿ ಓದುತ್ತಾ ಇದ್ದೀರಾ? ಹಾಗೆ ಓದುತ್ತಿರುವಾಗ ನೀವು ಕೂಡ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಹೊಂದಿಕೊಂಡಿರುವ ಅನುಭವವನ್ನು, ಆನಂದವನ್ನು ನಿಮ್ಮ ಪಕ್ಕದಲ್ಲಿರುವಂತಹ ನಿಮ್ಮ ಜೊತೆ ಸ್ಟೂಡೆಂಟ್, ನಿಮ್ಮ ಫ್ರೆಂಡ್ ಜೊತೆಗೆ ಹಂಚಿಕೊಳ್ಳ್ರಿ ಹೊರತು ಹುಡುಗನಾಗಿರುವ ನೀವು ಹೋಗಿ ಹುಡುಗಿಯೊಂದಿಗೆ ಮಾತಾಡಿದರೆ ಸುಲಭವಾಗಿ ಅವಳು ನನ್ನ ಮಾತು ಕೇಳ್ತಾಳೆ. ಹುಡುಗಿಯಾಗಿ ನೀವು ಹೋಗಿ ಒಬ್ಬ ಹುಡುಗನೊಂದಿಗೆ ಮಾತಾಡಿದರೆ ಸುಲಭವಾಗಿ ಹುಡುಗ ಮಾತು ಕೇಳ್ತಾನೆ ಎಂದು ಹೀಗೆ ಯೋಚಿಸಿ ನೀವು ಹುಡುಗಿಯಾಗಿದ್ರೆ ಹುಡುಗನಿಗೆ ಸುವಾರ್ತೆ ಸಾರೋದು, ಹುಡುಗನಾಗಿದ್ದು ಹುಡುಗಿಗೆ ಸುವಾರ್ತೆ ಸಾರೋದು ಈಸಿಯಾಗಿರುತ್ತೆ ಅಂದ್ಕೊಳ್ಳೋದು ರಾಂಗ್. ಇದು ಸ್ವಲ್ಪವೂ ಕೂಡ ಆತ್ಮೀಕತೆಗೆ ಕ್ಷೇಮ ಅಲ್ಲವೇ ಅಲ್ಲ. ಹುಡುಗರಾಗಿದ್ದೀರಾ? ಹುಡುಗರೊಂದಿಗೆಯೇ ಮಾತಾಡಿರಿ. ಹುಡುಗಿಯರಾಗಿದ್ದೀರಾ? ಹುಡುಗಿಯರೊಂದಿಗೆ ಮಾತಾಡಿ. ನಿಮ್ಮ ಆತ್ಮಿಕ ಅನುಭವ ಹುಡುಗರೊಂದಿಗೆ, ಹುಡುಗಿಯರೊಂದಿಗೆ ಹಂಚಿಕೊಳ್ಳ್ರಿ. ಅದೇ ಕ್ಷೇಮ, ಅದೇ ಸರಿಹದ್ದು ನೇಮಿಸಿಕೊಳ್ಳೋದಂದ್ರೆ. ಹುಡುಗಿಯಾಗಿದ್ದೀರಾ? ಹುಡುಗಿಯರೊಂದಿಗೆ ಸಡಿಲಾಗಿರಿ. ಹುಡುಗಿಯರೊಂದಿಗೆ ಫ್ರೆಂಡ್ಶಿಪ್ ಮಾಡಿ. ಅಷ್ಟೇ ಹೊರತು ಹುಡುಗಿಯಾಗಿರುವ ನೀವು ಹುಡುಗರೊಂದಿಗೆ ಹೋಗಿ ಫ್ರೆಂಡ್ಶಿಪ್ ಮಾಡೋದು, ಹುಡುಗನಾಗಿರುವ ನೀವು ಹುಡುಗಿಯೊಂದಿಗೆ ಫ್ರೆಂಡ್ಶಿಪ್ ಮಾಡೋದು, ಆ ಫ್ರೆಂಡ್ಶಿಪ್ ಮತ್ತು ಆ ಸ್ನೇಹ ಕೊನೆಗೆ ಪ್ರೀತಿಯಾಗಿ ಮಾರ್ಪಡೋದು, ಆ ಪ್ರೀತಿ ನಂತರ ಪಾಪವಾಗಿ ಮಾರ್ಪಡೋದು, ಆ ಪಾಪ ಕೊನೆಗೆ ಅವಳನ್ನು ಪ್ರೆಗ್ನೆಂಟ್ ಆಗಿ ಮಾಡೋದು, ಇದೆಲ್ಲ ಅವಶ್ಯಕವಾಗಿದೆ ಅಂತೀರಾ? ಆ ಹುಡುಗಿ ಕೆಲವು ದಿನ ನನಗೆ ಕಾಣಿಸಲಿಲ್ಲ. ಕೆಲವು ದಿನಗಳಾದ ನಂತರ ಮತ್ತೆ ನನ್ನ ಬಳಿಗೆ ಬಂದಳು. ತಲೆ ಬಾಗಿಸಿಕೊಂಡು ನಿಂತಳು. ಅವಳ ಕಣ್ಣಲ್ಲಿ ಕಣ್ಣೀರು ಬಂದಿದ್ವು. ನಿಂತು ಅಳ್ತಾ ಇದ್ದಳು. ಆಗ ಕೇಳ್ದೆ, ಏನಾಯ್ತಮ್ಮ? ಅಣ್ಣ, ಆ ದಿನ ನೀವು ಹೇಳಿರುವ ಮಾತು ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಏನ್ ಹೇಳಿದ್ದೆ? ಅದೇ, ಹುಡುಗರ ಬಳಿಗೆ ಹೋಗಿ ಸುವಾರ್ತೆ ನೀನು ಹೇಳುವ ಅಗತ್ಯ ಇಲ್ಲಮ್ಮ. ಅವರನ್ನು ರಕ್ಷಣೆಗೆ ನಡೆಸುವುದಕ್ಕಾಗಿ ದೇವರು ಬೇರೆಯವರನ್ನು ಆರಿಸಿಕೊಳ್ತಾರೆ. ನೀನು ಒಂದು ಹುಡುಗಿಯಾಗಿ ಹೋಗಿ
ಅವರ ಫ್ಲ್ಯಾಟ್ಗೆ ನೀನೇ ಹೋಗಿ ಸುವಾರ್ತೆ ಸಾರುವುದು ಕ್ಷೇಮವಲ್ಲ, ನಿನ್ನ ಆತ್ಮೀಕತೆಗೂ ಕ್ಷೇಮವಲ್ಲ ಎಂದು ಒಬ್ಬ ಅಣ್ಣನಾಗಿ ನೀವು ನನ್ನನ್ನು ಎಚ್ಚರಿಸಿದರೆ, ನಿಮ್ಮ ಮಾತು ಆ ದಿನ ನನಗೇನು ಅಷ್ಟು ದೊಡ್ಡ ಸಲಹೆಯಂತೆ ಕಾಣಿಸಲಿಲ್ಲ. ಅಣ್ಣನಿಗೆ ನನ್ನ ಬಾಧೆ ಏನು, ಭಾರ ಏನೆಂದು ಅರ್ಥ ಆಗ್ತಿಲ್ಲ ಅಂದ್ಕೊಂಡು ಆತುರಪಟ್ಟು ಆ ಹುಡುಗರ ಬಳಿಗೆ ಹೋಗಿ ನಾನು ಸುವಾರ್ತೆ ಸಾರಲು ಆರಂಭಿಸಿದೆ. ಆಯ್ತು ಸರಿ, ಅವರ ಬಳಿಗೆ ಹೋಗಿ ಸುವಾರ್ತೆ ಸಾರಿದ್ದೇನೆ ಅನ್ನುತ್ತಾ ಇದ್ದಿ, ಮತ್ತ್ಯಾಕೆ ಈಗ ಅಳ್ತಾ ಇದ್ದಿ ಅಂದಾಗ ಹೇಳ್ತಾಳೆ, ಅಣ್ಣ ಅವರನ್ನೇನೋ ಕರ್ತನ ಕಡೆಗೆ ನಡೆಸಬೇಕು ಎಂದು ನಾನು ತವಕಿಸಿದರೆ ಅವರೆಲ್ಲರೂ ಸೇರಿ ಪಾಪದ ಕಡೆಗೆ ನನ್ನನ್ನೇ ಆಕರ್ಷಿಸಬೇಕೆಂದು ಯೋಚಿಸಿ ಈ ದಿನ ನನಗೆ ಅವರು ಒಬ್ಬ ವೇಶ್ಯಳಂತೆ ಮಾರ್ಪಡಿಸಿದಾರಣ. ಅವರೆಲ್ಲರಿಗೆ ಈ ದಿನ ನಾನು ಒಬ್ಬ ವೇಶ್ಯಳಾಗಿದ್ದೇನೆ, ಅವರೊಂದಿಗೆ ಪಾಪದಲ್ಲಿ ಜೀವಿಸ್ತಿದ್ದೇನೆ ಅಂದಳು. ಎಷ್ಟು ಘೋರ ನೋಡಿ. ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ, ಕ್ರಿಸ್ತನನ್ನು ಪರಿಚಯಿಸುವುದಕ್ಕಾಗಿ ಹೋಗಿರುವಂತಹ ಆ ಹುಡುಗಿ ಸರಹದ್ದನ್ನು ನೇಮಿಸಿಕೊಳ್ಳಲಿಲ್ಲ. ಕೇಳ್ತಿದ್ದೀರಾ, ಈ ದಿನ ನಮ್ಮಲ್ಲಿಯೂ ಕೆಲವರಿಗೆ ಕೆಲವು ಒಳ್ಳೆ ಆಲೋಚನೆ ಇರಬಹುದು, ಒಳ್ಳೆ ವಿಚಾರಗಳಿರ್ಬೋದು. ಒಂದು ದಿನ ಒಂದು ಕುಟುಂಬ ನನ್ನ ಬಳಿಗೆ ಬಂದಿತ್ತು. ಅವ್ರು ಹೇಳಿದ್ರು, ಅಣ್ಣ ನಮ್ಮ ಬಳಿಗೆ ಒಬ್ಬ ಆತ್ಮೀಕನು ಬರ್ತಾ ಇದ್ದನು, ಬಹಳ ಒಳ್ಳೆ ಆತ್ಮಿಕ ವಿಷಯಗಳನ್ನು ಹೇಳ್ತಾ ಇದ್ದನು. ಆ ಆತ್ಮೀಕ ವಿಷಯಗಳನ್ನು ಕೇಳುತ್ತಾ ನಾವು ಬಹಳ ಸಂತೋಷವಾಗಿರ್ತಾ ಇದ್ದೆವು. ಕೆಲವೊಂದು ಸಂದರ್ಭಗಳಲ್ಲಿ ಅವನು ಬಂದಾಗ, ಆ ವ್ಯಕ್ತಿ ಬಂದಾಗ ನಮ್ಮ ಮನೆಯಲ್ಲಿ ನನ್ನ ಗಂಡ ಇರ್ತಾ ಇರಲಿಲ್ಲ. ಆಗ ನಾನು ಖಚಿತವಾಗಿ ಹೇಳಲೇಬೇಕಿತ್ತು, ಏನೆಂದರೆ ಮನೆಯಲ್ಲಿ ಗಂಡ ಇಲ್ಲದಿರುವುದರಿಂದ ಅವರಿದ್ದಾಗ ಬನ್ನಿ ಎಂದು ಬಾಗಿಲು ಬಳಿಯಲ್ಲೇ ಇದ್ದಾಗ ನಾನು ಹೇಳಬೇಕಿತ್ತು. ಆದರೆ ಎಲ್ಲಿ ಅವನೇನಂದ್ಕೊಳ್ತಾನೋ ಹಾಗೆ ಹೇಳುವಾಗ ಎಂದು ಯೋಚಿಸಿ ಅವನನ್ನು ಒಳಗೆ ಬರಲು ಅನುಮತಿಸಿದೆ. ಹಾಗೆ ಅವನು ಬರೋದು, ನಾನು ಬರಗೊಡಿಸೋದು, ಹಾಗೆ ಅವನು ಬರೋದು, ನಾನು ಬರಗೊಡಿಸೋದು. ಕೊನೆಗೆ ನಮ್ಮ ಮಧ್ಯ ನಾವು ಅಂದುಕೊಳ್ಳಲಾರದ ಒಂದು ಆಕರ್ಷಣೆ ಉಂಟಾಯಿತು. ಆ ಆಕರ್ಷಣೆ ಕೊನೆಗೆ ಅಕ್ರಮ ಸಂಬಂಧವಾಗಿ ಮಾರ್ಪಟ್ಟಿತು. ಒಬ್ಬ ಆತ್ಮೀಕನಂತೆ ಆತ್ಮೀಕ ರೂಪದಲ್ಲಿ ನನ್ನ ಮನೆಗೆ ಪ್ರವೇಶಿಸಿದ. ಆದರೆ ಆ ನಂತರ ಆ ಆತ್ಮೀಕತೆ ಕೊನೆಗೆ ಅಕ್ರಮವಾಗಿ ಮಾರ್ಪಟ್ಟಿತು. ಈ ದಿನ ನನ್ನ ಕುಟುಂಬ ಕೆಡವಲ್ಪಡುವ ಪರಿಸ್ಥಿತಿಗೆ ಬಂದಿದೆ. ಯಾಕೆ ಆ ಸಹೋದರಿ ಆ ದಿನ ಆ ರೀತಿ ತನ್ನ ಕುಟುಂಬ ಕೆಡವಲ್ಪಡುವ ಪರಿಸ್ಥಿತಿಗೆ ಸೇರಿದಳು ಎಂಬುದಾದರೆ, ಅನವಶ್ಯಕವಾಗಿ ಆತ್ಮೀಕತೆ ಎನ್ನುವಂತಹ ಒಂದು ಮುಸುಕಿನಲ್ಲಿ ಒಬ್ಬ ಆತ್ಮೀಕನನ್ನು ತನ್ನ ಗಂಡ ಮನೆಯಲ್ಲಿಲ್ಲದಿರುವಾಗ ಆಹ್ವಾನಿಸುವುದು ಅವಶ್ಯಕತೆ ಇತ್ತಂತೀರಾ? ಸರಹದ್ದು ನೇಮಿಸಿಕೊಳ್ಳುವುದರಲ್ಲಿ ಫೇಲ್ ಆದಳು. ವಿವಾಹ ಮಾಡಿಕೊಂಡಿರುವ ತಮ್ಮ ತಂಗಿಯಂದರೆ ನೂತನ ದಂಪತಿಗಳೇ, ಕೇಳಿರಿ, ನಿಮ್ಮ ಕುಟುಂಬ ಕಟ್ಟಲ್ಪಡಬೇಕಾದರೆ, ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಂತೋಷ ಉಕ್ಕಿ ಹರಿಯಬೇಕಾದರೆ ಸರಹದ್ದುಗಳನ್ನು ನೇಮಿಸಿಕೊಳ್ಳಬೇಕು. ಯಾವುದು ಆ ಸರಹದ್ದುಗಳು? ನಿಮ್ಮ ಗಂಡ ಇಲ್ಲದ ಸಮಯದಲ್ಲಿ ಎಷ್ಟೇ ಸುಪರಿಚಿತವಾದ ವ್ಯಕ್ತಿ ಇದ್ರೂ ಕೂಡ ನಿಮ್ಮ ಮನೆಯೊಳಗಡೆ ಪ್ರವೇಶಿಸಬಾರದೆಂಬ ಖಚಿತವಾದ ಸರಹದ್ದನ್ನು ನೇಮಿಸಿಕೊಳ್ಳಿ. ಬೈಬಲ್ ಹೇಳುತ್ತದೆ, ನಂಬಿಕೆಯ ವಿಷಯದಲ್ಲಿ ಮುಖಸ್ತುತಿ ಮಾಡುವವರಾಗಿ ಇರಬೇಡಿರಿ. ನಿಮ್ಮ ಆತ್ಮಿಕತೆ ಹಾಳು ಮಾಡುವಂತಹ ಮುಖಸ್ತುತಿಯನ್ನು ದಯವಿಟ್ಟು ಬರಗೊಡಿಸಬೇಡಿರಿ. ನಿಮಗಿರುವ ಪರಿಶುದ್ಧತೆಯನ್ನು ಹಾಳು ಮಾಡುವಂತಹ ಮುಖಸ್ತುತಿಯನ್ನು ದಯವಿಟ್ಟು ಬರಗೊಡಿಸಬೇಡಿರಿ. ಈ ಪರಿಚಯ ಆಗಿರಬಹುದು, ಈ ಸ್ನೇಹ ಆಗಿರಬಹುದು, ಈ ಬಾಂಧವ್ಯ ಆಗಿರಬಹುದು, ನಾಳಿನ ದಿನ ನನ್ನ ಆತ್ಮಿಕ ಜೀವಿತಕ್ಕೆ ಪ್ರಮಾದವಾಗಿ ಮಾರ್ಪಡುವಂಥದ್ದಾಗಿದೆ. ನನ್ನ ಪವಿತ್ರವಾದ ಜೀವಿತವನ್ನು ಅಪವಿತ್ರವಾದ ದಾರಿಯೊಳಗೆ ಸೆಳೆಕೊಂಡು ಹೋಗುವಂಥದ್ದಾಗಿದೆ ಎಂದು ನಿಮ್ಮ ಮನಸ್ಸು ನಿಮ್ಮನ್ನು ಬೋಧಿಸುತ್ತಿರುವಾಗ ಫುಲ್ ಸ್ಟಾಪ್ ಹಾಕಿರಿ. ಆ ಸ್ನೇಹಕ್ಕಾಗಲಿ ಆ ಬಾಂಧವ್ಯಕ್ಕಾಗಲಿ ಫುಲ್ ಸ್ಟಾಪ್ ಹಾಕಿ ಹೇಳ್ರಿ, ನೋ, ನಾನಿದನ್ನು ಮುಂದುವರಿಸಲಾರೆ ಎಂದು. ಯಾಕೆಂದರೆ ಈ ಸ್ನೇಹಕ್ಕಿಂತಲೂ, ಈ ಸರಸಕ್ಕಿಂತಲೂ, ಈ ಅಲ್ಪಕಾಲ ಸಂತೋಷಕ್ಕಿಂತಲೂ ನನ್ನ ಆತ್ಮಿಕ ಜೀವಿತ, ನನ್ನ ರಕ್ಷಣೆ ಬಹಳ ಬೆಲೆಯುಳ್ಳದಾಗಿದೆ. ಆ ಹುಡುಗಿ ಬಂದು ಅಳ್ತಾ ಇದ್ದಳು, ಅಣ್ಣ ನನಗಿನ್ನೂ ಮದುವೆ ಆಗಿಲ್ಲ ಎಂದು ಹೇಳಿ ಅಳ್ತಾ ಇದ್ದಳು. ಆ ಹುಡುಗರನ್ನು ರಕ್ಷಣೆಗೆ ನಡೆಸಬೇಕೆಂದು ನಾನು ಅವರ ಬಳಿಗೆ ಹೋದರೆ ಕೊನೆಗೆ ಅವರೇ ನನಗೆ ಅನುಭವಿಸಬೇಕೆಂದು ಒಳಸಂಚು ಮಾಡಿದ್ರಣ. ಕೊನೆಗೆ ನಾನು ಸೋತು ಹೋದೆನಣ ಅಂದಳು. ಈಗ ಅವರ ಕೈಯಲ್ಲಿ ಕೈಗೊಂಬೆ ಆಗಿದ್ದೇನೆ ಅಂದಳು. ಏನಮ್ಮ, ನಾನು ನಿನಗೆ ಮುಂಚಿತವಾಗಿ ಹೇಳಿದ್ದೇನಲ್ಲವೇ? ನೀನು ಅಂದ್ಕೊಳ್ತಿರೋದು ನಿನಗೆ ಆತ್ಮೀಕ ಎಂದು ಕಾಣಿಸ್ತಿರ್ಬೋದು, ಆದರೆ ಅದು ಬಹಳ ಅಪಾಯವೆಂದು ಹೇಳಿದೇನಲ್ಲವೇ? ಹೌದಣ, ಆ ದಿನ ನೀವು ಹೇಳಿದಾಗ ನಾನು ಕೇಳಲಿಲ್ಲ. ಈ ದಿನ ಅದಕ್ಕೆ ಮೌಲ್ಯವನ್ನು ಸಲ್ಲಿಸುತ್ತಿದ್ದೇನೆ ಅಂದಳು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನೀವು ಹುಡುಗಿಯಾಗಿರುವುದಾದರೆ ಹುಡುಗಿಗೆ ಸುವಾರ್ತೆ ಸಾರುವ ಪ್ರಯತ್ನ ಮಾಡಿ, ಹುಡುಗನಾಗಿರುವುದಾದರೆ ಹುಡುಗನಿಗೆ ಸುವಾರ್ತೆ ಪ್ರಕಟಿಸುವ ಪ್ರಯತ್ನ ಮಾಡಿ. ಅಷ್ಟೇ ಹೊರತು ನೀವು ಹುಡುಗಿಯಾಗಿದ್ದು ಹುಡುಗನೊಂದಿಗೆ, ಅವರು ಕಲಿಗಾಗಿರಬಹುದು, ಇಲ್ಲವೇ ಫ್ರೆಂಡ್ ಆಗಿರಬಹುದು, ಇಲ್ಲವೇ ಬಂಧು ಆಗಿರಬಹುದು, ಅಂಥವರೊಂದಿಗೆ ದಯವಿಟ್ಟು ಆತ್ಮಿಕ ಜೀವಿತದಲ್ಲಿ ತಪ್ಪು ಹೆಜ್ಜೆ ಹಾಕುವ ಪ್ರಯತ್ನ ಮಾಡಬೇಡಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ಅಮೂಲ್ಯವಾದ, ಅತ್ಯಂತ ಅವಶ್ಯಕವಾದ, ಅದ್ಭುತವಾದ ಸಂದೇಶ ನಮಗೆ ಅನುಗ್ರಹಿಸಿದ್ದೀರಿ. ದೇವರೇ,
ನಿಮ್ಮನ್ನು ಗಾಯಗೊಳಿಸುವಂತಹ, ನಿಮಗೆ ಬಾಧೆಗೊಳಿಸುವಂತಹ ಪ್ರತಿ ಪಾಪದಿಂದ ನನ್ನನ್ನು, ನಮ್ಮೆಲ್ಲರನ್ನು ಬಿಡಿಸಿರಿ. ಹೊರಗೆ ನೋಡಲು ಆತ್ಮಿಕರಾಗಿ ಕಾಣಿಸಿಕೊಳ್ಳುತ್ತಾ ಒಳಗೆ ಪಾಪಿಷ್ಟ ಕೆಟ್ಟ ಹುಳದಿಂದ, ದೇವರೇ, ನಾವು ತಿಂದು ಹಾಕಲ್ಪಡುವುದು ನಮಗೆ ಕ್ಷೇಮವಲ್ಲ. ಅದು ಪಾಪಿಷ್ಟ ಸ್ನೇಹ ಆಗಿರಬಹುದು, ಅಪವಿತ್ರವಾದ ಬಂಧನ ಆಗಿರಬಹುದು, ಅಪವಿತ್ರವಾದಂತಹ ನೋಟ ಆಗಿರಬಹುದು, ಕಣ್ಣನ್ನು ಹಾಳು ಮಾಡಿಕೊಳ್ಳುವಂತಹ ನೀಚವಾದ ಬಲಹೀನತೆಯಾಗಿರಬಹುದು. ದೇವರೇ, ನಮ್ಮನ್ನು ಕನಿಕರಿಸಿ ಆ ಕೆಟ್ಟ ಹುಳುವಿನಿಂದ ನಮ್ಮನ್ನು ಬಿಡಿಸಿರಯ್ಯ. ಕೊನೆ ಉಸಿರಿನವರೆಗೂ ನಿಮ್ಮನ್ನೇ ಸೇವಿಸುತ್ತಾ ನಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾ, ದೇವರೇ, ನಿಮ್ಮನ್ನು ಘನಪಡಿಸುವ ಜೀವಿತ ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಅಪಾಯಕರವಾಗಿ ಕಾಣಿಸುವಂತಹ ಯಾವುದನ್ನು ಕೂಡ ದೇವರೇ ನಮ್ಮ ಜೀವಿತದಲ್ಲಿ ಎಂಟರ್ಟೈನ್ ಮಾಡಲಾರದಂತೆ ಸಹಾಯ ಮಾಡಿರಿ. ಸೊಲೊಮೋನನಂತಹ ಮಹಾಜ್ಞಾನಿಯೇ ಎಷ್ಟೋ ಘೋರವಾಗಿ ಬಿದ್ದೋಗುತ್ತಾನೆ. ನಾವಾದರೂ ಸ್ವಲ್ಪವೂ ಕೂಡ ಅವನಿಗಿಂತಲೂ ದೊಡ್ಡವರು ಅಲ್ಲವೇ ಅಲ್ಲ ದೇವರೇ. ಅದಕ್ಕಾಗಿಯೇ ಮನಪೂರ್ವಕವಾಗಿ ಒಪ್ಪಿಕೊಳ್ತಿದ್ದೇವೆ. ಏಸಯ್ಯ, ನಮ್ಮ ಮೇಲೆ ಕನಿಕರ ತೋರಿಸಿರೆಂದು, ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ನಮ್ಮನ್ನು ತೊಳೆದು ಸಂಪೂರ್ಣವಾಗಿ ಶುದ್ಧೀಕರಿಸಿರೆಂದು, ಪರಿಶುದ್ಧಗೊಳಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ಬರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು
ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ, ಬನ್ನಿರಿ. ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು, ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿಯೇ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ಎಲ್ಲಾ ಜನರು ರಕ್ಷಿಸಲ್ಪಡಬೇಕೆಂದು 17 ಭಾಷೆಗಳಲ್ಲಿ ಶುದ್ಧವಾದ ವಾಕ್ಯವನ್ನು ಸಾರುತ್ತಾ, ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿರಿ. ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ 0900006000900 ಎನ್ನುವಂಥದ್ದೇ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.